ಉದ್ಯಮೇನ ನ ಸಿದ್ಧ್ಯಸ್ತಿ ಕಾರ್ಯಾಣಿ ನ ಮನೋರಥೈ ನಾಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಃ ಅಂತ ಅಂದರೆ ಸಿಂಹ ಕಾಡಿನ ರಾಜ ಆದರೂ ಕೂಡ ಬೇಟೆಯಾಡದೇ ಇದ್ದರೆ ಅದಕ್ಕೆ ತನ್ನ ಆಹಾರ ಸಿಗೋದಿಲ್ಲ. ಹಾಗೆ ಕೂಡ ಮನುಷ್ಯ ಎಷ್ಟೇ ಬುದ್ಧಿವಂತ ಆಗಿದ್ರೂ ಕೂಡ ಅವನು ಶ್ರಮ ಹಾಕದೆ ತನಗೇನು ಬೇಕೋ ಅದು ಸಿಗೋದಿಲ್ಲ, ಫಲಿಸೋದಿಲ್ಲ ಅಂತ ಇದರ ಅರ್ಥ. ಅಂದರೆ ವಿದ್ಯಾರ್ಥಿಗಳಾದ ನೀವೆಲ್ಲ ಕೂಡ ನೀವೆಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ ಶ್ರಮವನ್ನು ಹಾಕದೆ ಅಭ್ಯಾಸವನ್ನು ಮಾಡದೆ ನಿಮಗೆ ನೀವು ಅಂದ್ಕೊಂಡಂತಹ ಕೆಲಸ ಸಿಗೋದಿಲ್ಲ. ಹಾಗಾಗಿ ಎಲ್ಲರೂ ಶ್ರಮ ಹಾಕಿ ಅಭ್ಯಾಸವನ್ನು ಮಾಡಿ. ಇವತ್ತು ನಾವು ಜನರಲ್ ಪೇಪರಲ್ಲಿ ಏನೆಲ್ಲ ಕೇಳ್ತಾರೆ, ಯಾವ ಆಸ್ಪೆಕ್ಟ್ಸ್ ಮೇಲೆ ಪೇಪರನ್ನು ಮಾಡಿರ್ತಾರೆ ಮತ್ತು ಯಾವ ಪುಸ್ತಕವನ್ನು ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ನಾನು ನನ್ನ ಅನುಭವದ ಮೇಲೆ ಹೇಳಿರುವಂಥದ್ದು. ಯಾವುದೇ ರೀತಿಯ ಪ್ರಮೋಷನ್ ಥರ ಅಲ್ಲ ಇದು ಈ ವಿಡಿಯೋ. ಓಕೆನಾ? ಜನರಲ್ ನಾಲೆಡ್ಜಲ್ಲಿ ನಿಮಗೆ 6 ಕಾನ್ಸೆಪ್ಟ್ ಮೇಲೆ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಮುಖ್ಯವಾಗಿ ಯಾವ್ಯಾವುದಪ್ಪ ಅಂತ ಅಂದರೆ ಪ್ರಚಲಿತ ಘಟನೆಗಳು, ಸಂವಿಧಾನ ಮತ್ತು ಆಡಳಿತ, ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ದೈನಂದಿನ ಜೀವನದಲ್ಲಿ ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯ. ಇಷ್ಟ ಬೇಸ್ ಮೇಲೆ ನಿಮಗೆ ಕ್ವೆಶ್ಚನ್ ಪೇಪರನ್ನು ಮಾಡಿರ್ತಾರೆ. ಈ 6 ಕಾನ್ಸೆಪ್ಟ್ ಮೇಲೇ ನಿಮಗೆ ಕ್ವೆಶನ್ಸನ್ನು ಕೇಳಿರ್ತಾರೆ. ಇವತ್ತು ನಾವು ಜನರಲ್ ಪೇಪರಲ್ಲಿ ಏನೆಲ್ಲ ಕೇಳ್ತಾರೆ, ಯಾವ ಆಸ್ಪೆಕ್ಟ್ಸ್ ಮೇಲೆ ಪೇಪರನ್ನು ಮಾಡಿರ್ತಾರೆ ಮತ್ತು ಯಾವ ಪುಸ್ತಕವನ್ನು ಓದಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ನಾನು ನನ್ನ ಅನುಭವದ ಮೇಲೆ ಹೇಳಿರುವಂಥದ್ದು. ಯಾವುದೇ ರೀತಿಯ ಪ್ರಮೋಷನ್ ಥರ ಅಲ್ಲ ಇದು ಈ ವಿಡಿಯೋ. ಓಕೆನಾ? ಜನರಲ್ ನಾಲೆಡ್ಜಲ್ಲಿ ನಿಮಗೆ 6 ಕಾನ್ಸೆಪ್ಟ್ ಮೇಲೆ ಪೇಪರ್ನ ಪ್ರಿಪೇರ್ ಮಾಡಿರ್ತಾರೆ. ಮುಖ್ಯವಾಗಿ ಯಾವ್ಯಾವುದಪ್ಪ ಅಂತ ಅಂದರೆ ಪ್ರಚಲಿತ ಘಟನೆಗಳು, ಸಂವಿಧಾನ ಮತ್ತು ಆಡಳಿತ, ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ದೈನಂದಿನ ಜೀವನದಲ್ಲಿ ವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ಮಾನಸಿಕ ಸಾಮರ್ಥ್ಯ. ಇಷ್ಟ ಬೇಸ್ ಮೇಲೆ ನಿಮಗೆ ಕ್ವೆಶ್ಚನ್ ಪೇಪರನ್ನು ಮಾಡಿರ್ತಾರೆ. ಈ 6 ಕಾನ್ಸೆಪ್ಟ್ ಮೇಲೇ ನಿಮಗೆ ಕ್ವೆಶನ್ಸನ್ನು ಕೇಳಿರ್ತಾರೆ. ಇನ್ನು ನೀವು ಭೂಗೋಳಶಾಸ್ತ್ರ, ಸಂವಿಧಾನ ಮತ್ತು ಆಡಳಿತ, ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ, ದೈನಂದಿನ ಜೀವನದಲ್ಲಿ ವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಅರ್ಥಶಾಸ್ತ್ರ ಈ ಎಲ್ಲವುಗಳಿಗೂ ನೀವು KM ಸುರೇಶ್ ಅವರ ಪುಸ್ತಕವನ್ನು ಅಭ್ಯಾಸ ಮಾಡಿ. ಅವರು ಯಾಕೆ ಅಂತಂದರೆ ಪರೀಕ್ಷೆ ಬೇಸ್ ಮೇಲೇ ಕೊಟ್ಟಿದ್ದಾರೆ. ಅಂತಂದರೆ ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೋಸ್ಕರನೇ ಅಂತಲೇ ಈ ಪುಸ್ತಕಗಳನ್ನು ರೆಡಿ ಮಾಡಿದ್ದಾರೆ. ಹಾಗಾಗಿ ನೀವು ಇವರ ಪುಸ್ತಕಗಳನ್ನು ಅಭ್ಯಾಸ ಮಾಡಿ. ಜೊತೆಗೆ 6ರಿಂದ 12ನೇ ತರಗತಿವರೆಗಿನ DSCRT ಅಥವಾ NCRT ಪುಸ್ತಕಗಳನ್ನು ನೀವು ಅಭ್ಯಾಸ ಮಾಡಿ. ಇದರಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನೋಟ್ ಡೌನ್ ಮಾಡಿಟ್ಕೊಳ್ಳಿ. ಆನಂತರ KM ಸುರೇಶ್ ಅವ್ರ ಪುಸ್ತಕಗಳನ್ನು ಓದಿ. ಇದರಿಂದ ಫಸ್ಟ್ ನಿಮಗೆ ಬೇಸಿಕ್ ಅರ್ಥ ಆಗುತ್ತೆ. ಆನಂತರ ನಿಮಗೆ ಸುರೇಶ್ ಅವ್ರ ಪುಸ್ತಕಗಳನ್ನು ಓದೋದ್ರಿಂದ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಜೊತೆಗೆ 3ರಿಂದ 5 ವರ್ಷದ KS ಅಥವಾ IAS ಪ್ರಶ್ನೆ ಪತ್ರಿಕೆಗಳು ಮತ್ತು ಯಾವುದೆಲ್ಲ ಎಕ್ಸಾಮ್ಸ್ ನಡೆದಿದೆ ನೇಮಕಾತಿಗಳಿಗೋಸ್ಕರ ಆ ಎಕ್ಸಾಮ್ಸ್ ಪೇಪರ್ಸ್ನ ನೀವು ಬಿಡಿಸಿ. ಇದನ್ನು ಹೇಗೆ ಅಂತ ಅಂದರೆ ತಿಂಗಳಿಗೆ 1 ಅಥವಾ 15 ದಿನಕ್ಕೆ 1 ನಿಮಗೆ ದೊರೆತಿರ್ತಕ್ಕಂಥ ಸಮಯಾವಕಾಶವನ್ನು ನೋಡಿಕೊಂಡು ಅಥವಾ ವಾರಕ್ಕೆ 1 ನಿಮಗೆ ಹೇಗೆ ಸಮಯ ಇದೆ ಅದನ್ನು ನೋಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ. ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾದ್ರೆ ಮುಂಚೆನೇ ಉತ್ತರ ನೋಡೋಕ್ಕೆ ಹೋಗಬೇಡಿ. ನೀವು ಬಿಡಿಸಿ ಆದ ನಂತರ ಕೊನೆಗೆ ಉತ್ತರವನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇದರಿಂದ ನೀವು ಯಾವ ರೀತಿ ಓದ್ತಿದ್ದೀರಾ ಮತ್ತು ಪರಿಕಲ್ಪನೆಯನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಅರ್ಥವಾಗುತ್ತೆ. ಇನ್ನೊಂದು ಪಾಯಿಂಟ್ ಏನಂತ ಅಂದರೆ KE ಅವರು ಪರಿಕಲ್ಪನೆಯನ್ನು ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನು ಇಲ್ಲಿ ಪರೀಕ್ಷೆಯನ್ನು ಮಾಡ್ತಾರೆ. ಉದಾಹರಣೆಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳೋದಿಲ್ಲ. ಇದಿತ್ತು ಯಾವಾಗ ಅಂತ ಅಂದರೆ ಒಂದು 20-25 ವರ್ಷದ ಹಿಂದೆ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಡೈರೆಕ್ಟ್ ಕ್ವೆಶನ್ಸು. ಆದರೆ ಇವಾಗ ಹಾಗಿಲ್ಲ. ನಿಮಗೆ ರೀಸನಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ತಾರೆ. ಮತ್ತು ನೀವು ನಾನಾಗಲೇ ಬಳಸಿದಂಥ ಪದ ಪರಿಕಲ್ಪನೆ ಅಂತಂದರೆ ಒಂದು ವಿಷಯ ಕಾನ್ಸೆಪ್ಟ್ನ ಎಷ್ಟು ಚೆನ್ನಾಗಿ ಇವರು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಇದರಲ್ಲಿ ಚೆಕ್ ಮಾಡ್ತಾರೆ. ಹೇಗೆ ಅಂತ ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಅಥವಾ ಒಂದು ಘಟನೆಯನ್ನು ಕೊಟ್ಟು 4 ಆಪ್ಷನನ್ನು ಕೊಟ್ಟು ABCD 4 ಸರಿ, AB ಸರಿ, CD ತಪ್ಪು, CD ಸರಿ, AB ತಪ್ಪು, ABCD 4 ತಪ್ಪು ಈ ರೀತಿ ನಿಮಗೆ ಕೇಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು 1 ಮಾರ್ಕಿಗೆ ಆನ್ಸರ್ ಮಾಡ್ತೀನಿ ಅಂತ ಪ್ರಿಪೇರ್ ಆಗ್ದಲೇ ಸಂಪೂರ್ಣ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಳೋದ್ರಿಂದ ಮಾತ್ರ ನೀವು ಅತಿ ಹೆಚ್ಚು ಸ್ಕೋರನ್ನು ಕರೆಂಟ್ ಅಫೇರ್ಸಲ್ಲಿ ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಜೊತೆಗೆ ನಾನು ಆಗಲೇ ಹೇಳಿದಾಗೆ 6ರಿಂದ 12ನೇ ತರಗತಿವರೆಗಿನ DSCRT ಮತ್ತು NCRT ಪುಸ್ತಕಗಳನ್ನು ನೀವು ಓದಿ ನೋಟ್ ಡೌನ್ ಮಾಡ್ಕೋಬೇಕು. ಇದು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಮಾರ್ಕ್ಸನ್ನು ಸ್ಕೋರ್ ಮಾಡೋದರಲ್ಲಿ. ಇದಿಷ್ಟನ್ನು ಮಾಡಿ ಓದ್ಕೊಳ್ಳಿ. ಜೊತೆಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ
ಟೈಮ್ ಮ್ಯಾನೇಜ್‌ಮೆಂಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ಅಂತ ಅಂದ್ರೆ ಓದೋದ್ರ ಜೊತೆಗೆ ಇರುವಂಥ ಟೈಮಲ್ಲಿ ಹೇಗೆ ಓದಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಟೈಮ್ ಟೇಬಲನ್ನು ಶೇರ್ ಮಾಡ್ತೀನಿ. ಹಾಗೆ ಕ್ವೆಶ್ಚನ್ ಪೇಪರನ್ನ ಅಟೆಂಡ್ ಮಾಡಬೇಕಾದ್ರೆ ಯಾವ ರೀತಿ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನಿಮಗೆ ಸ್ವಲ್ಪ ಯೂಸ್ ಆಗಬಹುದು ಅಂತ ಅನಿಸುತ್ತೆ. ಚೆನ್ನಾಗಿ ಓದ್ಕೊಳ್ಳಿ ಎಲ್ರೂನು. ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅಂತ ಅನಿಸಿದ್ರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಗತ್ಯ ಇರುವಂತಹ ಸ್ನೇಹಿತರಿಗೆ, ಸರ್ಕಾರಿ ನೌಕರಿ ಆಕಾಂಕ್ಷಿಯಲ್ಲಿರ್ತಕ್ಕಂಥ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.